ಉಡಾನ್ ದೀನ್ ಶಿಕ್ಷಣ ಸಮಾಜ ಅಂಕಿತ ಶಾಲೆ ವತಿಯಿಂದ ಶಾಲಾ ಸಂಭ್ರಮ 2025-26 ಹಾಂಗೆಳೆಯರೆ ಅಂಕಿತ ಶಾಲೆ ವತಿಯಿಂದ ಸಂಭ್ರಮ 2025-26 ಅಲ್ಜಿ ಯುಗ ವೇರ್ ಜನರೇಷನ್ ಕೊಲಾಬ ಎಂಬ ಈ ವರ್ಷದ ಶಾಲಾ ದಿನಾಚರಣೆಯನ್ನು ಮುಲ್ಕಿ ಸುಂದರ ರಾಮಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ ಬಿಲೆಕೆಲ್ಲಹಳ್ಳಿಯಲ್ಲಿ ಕಾರ್ಯಕ್ರಮವು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕ ಹಾಗಡೆ ಅವರು ಮಾತನಾಡಿ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಶಕ್ತಿಯ ಕೊಡುವಂತ ಜಾಣನು ನೀನೇ, ಇದೋ ಪುಷ್ಪಾಂಜಲಿ. Good evening. Good evening, respected honorable guests. ಪಾಠ ಕೇಳಕ್ಕಾಗಲ್ಲ ಅಂತ ಹೇಳ್ತಾರೆ, ಅಥವಾ ಓದು ಅಂತ ನಾವು ಟೀಚರ್ಸ್ ಆಗಲಿ ಮನೆಯಲ್ಲಿ ಪೇರೆಂಟ್ಸ್ಗಳಾಗಿ ಓದು ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಮಕ್ಕಳಿಗೂ ಓದಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದ್ರೆ ಓದುವುದು ಹೇಗೆ ಅಂತ ನಾವು ಹೇಳಿಕೊಡೋದಿಲ್ಲ ಅವರಿಗೆ. ಅಥವಾ ಈ ಮನಸ್ಸು ಯಾವ ತರ ಕೆಲಸ ಮಾಡುತ್ತೆ ಇದರ ಬಗ್ಗೆ ನಾವು ಅವರಿಗೆ ಬಹಳ ಸರಿಯಾಗಿ ಟ್ರೈನಿಂಗ್ ಕೊಟ್ಟರೆ ಮಾತ್ರ ಅವರನ್ನ ನಾವು ಒಂದೊಳ್ಳೆಯ ವ್ಯಕ್ತಿಯಾಗಿ ಮಾಡಿಸಕ್ಕಾಗತ್ತೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಒಂದು ಎಕ್ಸಾಂಪಲ್, ಎಲ್ಲ ಮನೆಗಳಲ್ಲಿಯೂ ಟಿವಿ ನೋಡ್ತಾ ಮೊಬೈಲ್ ನೋಡ್ತಾ ಊಟ ಮಾಡುವಂಥದ್ದು ಸರ್ವಸಾಮಾನ್ಯ. ಎಲ್ಲ ಮನೆಗಳಲ್ಲಿ ಪೇರೆಂಟ್ಸ್ಗಳು ಮಾಡ್ತಾ ಇರ್ತಾರೆ, ಮಕ್ಕಳು ಮಾಡ್ತಾ ಇರ್ತಾರೆ. ಇದರಿಂದ ಏನು ತೊಂದರೆ ಆಗುತ್ತೆ ಅಂತ ಹೇಳೋದನ್ನ ನೀವು ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಸೊ ಮನಸ್ಸು ಅಂತ ಹೇಳುವಂಥದ್ದು ಕಾನ್ಶಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತಂದ್ರೆ ಸೂಕ್ತ ಮನಸ್ಸು ಮತ್ತೆ ಜಾಗೃತ ಮನಸ್ಸು ಅಂತ ಎರಡು ಮನಸ್ಸು ಇರುತ್ತೆ. ಸೊ ಎವ್ರಿ ಡೇ ಮಾಡುವಂತ ಆಕ್ಟಿವಿಟೀಸ್ ಬರುವಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ತಗೊಂಡಿರುತ್ತೆ. ನೀವು ಟಿವಿ ನೋಡ್ತಾ ಇರ್ಬೇಕಿದ್ರೆ ಏನಾಗುತ್ತೆ, ನಿಮ್ಮ ಕಾನ್ಶಿಯಸ್ ಮೈಂಡ್ ಟಿವಿ ನೋಡ್ತಾ ಇರುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಊಟ ಮಾಡ್ತಾ ಇರುತ್ತೆ. ಹಿಂಗೆ ಟ್ರೈನಿಂಗ್ ಆಗಿರುವಂತ ಮನಸ್ಸಿಗೆ ಯಾವತ್ತೂ ಕ್ಲಾಸಲ್ಲಿ ಪಾಠ ಕೇಳಕ್ಕಾಗಲ್ಲ. ಯಾವತ್ತೂ ಒಂದೇ ವಿಷಯದಲ್ಲಿ ತಮ್ಮ ಮನಸ್ಸನ್ನ ಫೋಕಸ್ ಆಗಿ ಇಟ್ಟುಕೊಳ್ಳಕ್ಕಾಗಲ್ಲ. ಸೊ ಅದಕ್ಕೆ ಒಂದು ನಮ್ಮ ಸೈಕಾಲಜಿಲಿ ಒಂದು ಮಾತಿದೆ, ವೆನ್ ಐಮ್ ಡ್ರಿಂಕಿಂಗ್ ವಾಟರ್ ಓನ್ಲಿ ಡ್ರಿಂಕಿಂಗ್ ವಾಟರ್ ಅಂತ. ಅಂದ್ರೆ ನಾನು ನೀರು ಕುಡಿಬೇಕಿದ್ರೆ ನೀರನ್ನು ಮಾತ್ರ ಕುಡಿತೀನಿ ಅಂತ ಹೇಳಿದ್ರೆ ಅರ್ಥ, ನಾವು ಡೈಲಿ ಮಾಡುವಂತ ಆಕ್ಟಿವಿಟೀಸ್ ಏನಿದೆಯೋ, ಸ್ನಾನ ಮಾಡೋದು, ಹಲ್ಲುಜ್ಜೋದು, ನೀರು ಕುಡಿಯೋದು, ಊಟ ಮಾಡೋದು, ಈ ಆಕ್ಟಿವಿಟೀಸ್ಗಳನ್ನ ನೀವು ಮಾಡಬೇಕಿದ್ರೆ ಕಾನ್ಶಿಯಸ್ಲಿ ಮಾಡ್ಲಿಕ್ಕೆ ಕಲಿಬೇಕು ಅಂತ ಹೇಳೋದು. ಇದು ಮಕ್ಕಳಿಗೆ ಕಲಿಸಿಕೊಟ್ರೆ ಮೈಂಡ್ಫುಲ್ ಈಟಿಂಗ್ ಅಂತ ಹೇಳ್ತೀವಿ ನಾವು, ಮೈಂಡ್ಫುಲ್ ಡ್ರಿಂಕಿಂಗ್ ಅಂತ ಹೇಳ್ತೀವಿ. ಈ ಮೈಂಡ್ಫುಲ್ನೆಸ್ ಅನ್ನ ಪ್ರಾಕ್ಟೀಸ್ ಮಾಡಿದೀನಿ ಅಂತಂದ್ರೆ ಮಕ್ಕಳಿಗೆ ಒಳ್ಳೆಯ ಶ್ರದ್ಧೆ, ಏಕಾಗ್ರತೆ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಖಂಡಿತವಾಗಿಯೂ ಮಕ್ಕಳಲ್ಲಿ ಈ ಪಾಠಗಳನ್ನ ಕೇಳೋದು ಅಥವಾ ಓದುವಾಗ ಮೈಂಡ್ ಡೈವರ್ಟ್ ಆಗುವುದನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ನಾವು ದೊಡ್ಡವರಿಗೂ ಅಷ್ಟೇನೆ, ಇದು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಾದ ನಮಿಗೂ ಬೇರೆ ಬೇರೆ ಮನಸ್ಸಿನ ಕಾಯಿಲೆ ಬರೋದಕ್ಕೂ ಇದು ಒಂದು ಕಾರಣ. ಯಾಕೆಂತಂದ್ರೆ ಯಾರತ್ರ ನೀವು ಕೇಳಿ, ಒಂದು ಮನಸ್ಸಿನ ತೊಂದರೆ ಅಥವಾ ಮೆಂಟಲ್ ಹೈಜೀನ್ ಅನ್ನ ಕಳ್ಕೊಳ್ಳೋದು ಯಾವಾಗ ಅಂತ ಕೇಳಿದ್ರೆ, ಒಂದಾದ್ರೆ ಫ್ಯೂಚರ್ ಬಗ್ಗೆ ಇರುವಂತ ಭಯ, ಇಲ್ಲದಿದ್ರೆ ಕಳೆದು ಹೋದದರ ಚಿಂತೆ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬದುಕಲಿಕ್ಕೆ ಒಬ್ಬ ಕಲ್ತ ಅಂತಂದ್ರೆ ಖಂಡಿತವಾಗಿಯೂ ಅವನಿಗೆ ದುಃಖಗಳಾಗೋದಿಲ್ಲ, ಅಥವಾ ಅವನಿಗೆ ಜೀವನವನ್ನು ಸರಿಯಾದ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮೀನಿಂಗ್ಫುಲ್ ಲೈಫ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಅವರು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬದುಕುವುದನ್ನ ಕಲಿಬೇಕು. ನಮಸ್ಕಾರ. बोलो भारत माता की, बोलो भारत माता की, ಒಂದೇ ಒಂದೇ. ಧನ್ಯವಾದಗಳು. ಅದೇ ರೀತಿಯಾಗಿ ಎಲ್ಲ ಮಕ್ಕಳು ಕೂಡ ಒಂದು 2 ನಿಮಿಷ ಶಾಂತವಾಗಿರಬೇಕು ಅಂತೇಳಿ ಅಂಕಿತ ಶಾಲೆಯ ಈ ಸಂಭ್ರಮದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯ, ನಮ್ಮ ಮುಂದೆ ಇರ್ತಕ್ಕಂಥ ಎಲ್ಲ ಪೋಷಕರೊಂದಿದವರೇ ಹಾಗೂ ಮುಂದಿನ ಭಾರತ ದೇಶದ ಭಾವಿ ಪ್ರಜೆಗಳಾದಂಥ ಎಲ್ಲ ವಿದ್ಯಾರ್ಥಿನಿಯರೇ, ಇವತ್ತು ಈ ವರ್ಷದಲ್ಲಿ ಏನೆಲ್ಲ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ
ಕೈಗೊಂಡ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಪೋಷಕರ ಸಮ್ಮುಖದಲ್ಲಿ ಈ ಶಾಲೆಯಲ್ಲಿ ನಡೆದು ಬಂದ ಎಲ್ಲ ಕಾರ್ಯಕ್ರಮಗಳನ್ನು ಈಗಾಗಲೇ ಶಾಲಾ ಉಪಪ್ರಾಂಶುಪಾಲರು ತಮ್ಮ ಮುಂದೆ ಹೇಳಿದರು. ನಮ್ಮ ನವೀನ್ ಸರ್ ಅವರು ಬಹಳ ಅದ್ಭುತವಾಗಿ ವಿದ್ಯಾರ್ಥಿಗಳಿಗೆ ಒಳಗೊಂಡಂತೆ, ಪೋಷಕರಿಗೆ ಒಳಗೊಂಡಂತೆ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ರು ಕೂಡ ಎಲ್ಲೋ ಒಂದು ಕಡೆ ಪುಟ್ಟ ಮಕ್ಕಳು ಮಾತಾಡೋದ್ರಿಂದ ಅದು ಸರಿಯಾದ ರೀತಿಯಲ್ಲಿ ಹೋಗಿಲ್ಲ. ಆದರೆ ಕೆಲವರಿಗೆ ಅದು ಅರ್ಥಗತವಾಗಿದೆ ಅಂತ ಹೇಳ್ತಾ, ನಾನಾದರೂ ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಬೆಳಗ್ಗೆಯಿಂದ ತಯಾರು ಮಾಡಿ ವೇದಿಕೆ ಮೇಲೆ ಅವರ ನೃತ್ಯ ಪ್ರದರ್ಶನ ಕಲೆಗಳನ್ನು ನೋಡಲಿಕ್ಕೆ ಉತ್ಸುಕರಾಗಿದ್ದೀರಾ. ಅದರ ಜೊತೆಯಲ್ಲಿ ಈ ವೇದಿಕೆಯಲ್ಲಿ ಹಲವಾರು ಜನ ಬಂದು ಹಲವಾರು ವಿಚಾರವನ್ನು ತಿಳಿಸ್ಕೊಂಡ್ರು ಕೂಡ ಆ ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ತಿಳಿಸ್ಬೇಕಾಗ್ತದೆ. ಮೊದಲಿಗೆ ಈ ಶಾಲೆ ಇನ್ನಷ್ಟು ಬೆಳೀಲಿ ಅಂತೇಳಿ ಆಶಿಸುತ್ತಾ, ನಾನಾದರೂ ಎಲ್ಲ ಪೋಷಕರಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಜನನವು ಆಕಸ್ಮಿಕವಾಗಿ ಹುಟ್ಟಿರ್ತೀವಿ. ನಾವು ಈ ಹುಟ್ಟಿದ ನಂತರ ಹುಟ್ಟಿನಿಂದ ಸಾಯುವವರೆಗೂ ನಾವೆಲ್ಲವೂ ಕೂಡ ಬೇರೊಬ್ಬರ ಪರಾವಲಂಬಿಯಾಗಿ ಬದುಕನ್ನು ಬದುಕ್ತಾ ಇರ್ತೀವಿ. ಹುಟ್ಟು ಕೂಡ ಯಾರು ಹುಟ್ಟಿರ್ತಾರೆ, ತಂದೆ ತಾಯಿ. ಅದ ನಂತರ ನಾವು ತಿನ್ನತಕ್ಕಂಥ ಆಹಾರ, ಹಾಕ್ತಕ್ಕಂಥ ಬಟ್ಟೆ ಎಲ್ಲವೂ ಕೂಡ ನಾವು ಬೇರೆ ಕಡೆಯಿಂದ ಪಡ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಇವತ್ತು ಯೋಚನೆ ಮಾಡಬೇಕಾಗ್ತದೆ. ಪ್ರಕೃತಿಯಲ್ಲಿ ಪಂಚಭೂತಗಳು ಏನು ಗಾಳಿ, ಬೆಳಕು, ನೀರು ಇವೆಲ್ಲ ಇದಾವಲ್ಲ, ಇವೆಲ್ಲವೂ ಕೂಡ ಯಾವುದೇ ಸ್ವಾರ್ಥವನ್ನು ಇಟ್ಕೊಳ್ದಿರ ನಮಗೆ ನಿಸ್ವಾರ್ಥವಾಗಿ ಗಾಳಿ, ಬೆಳಕು ಎಲ್ಲವನ್ನ ಕೊಡ್ತಾ ಇದೆ. ಅಂತ ನಿಸ್ವಾರ್ಥದಿಂದ ಪಡೆದುಕೊಂಡಂತ ಗಾಳಿ, ಬೆಳಕು ಇವೆಲ್ಲವನ್ನ ನಾವು ಪಡ್ಕೊಂಡಂತ ನಾವು ಸಮಾಜಕ್ಕೆ ಏನು ಕೊಡಬೇಕು ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕಾಗ್ತದೆ. ಮತ್ತೆ ಇವತ್ತು ನಾವು ಪೋಷಕರು ಮಕ್ಕಳನ್ನ ಬೆಳಗ್ಗೆ 7 ಗಂಟೆ 8 ಗಂಟೆಗೆ ತಯಾರು ಮಾಡಿ ಶಾಲೆಗೆ ಕಳಿಸ್ಬಿಟ್ರೆ ಸಂಜೆ 6-7 ಗಂಟೆ ಗಂಟ ಈ ಎಲ್ಲ ಮೂರ್ತಿಗಳನ್ನ, ಕಲ್ಲಿರ್ತಕ್ಕಂಥ ಮೂರ್ತಿಗಳನ್ನ ಅವ್ರನ್ನ ಶಿಲೆಯ ರೂಪದಲ್ಲಿ ಮಾಡ್ತಕ್ಕಂಥ ಗುರುಗಳಿಗೆ ನಾವು ಹೊಂದಿಸ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಬೆಳಿಗ್ಗೆ ಬಿಟ್ಟ ನಂತರ ನಮ್ಮ ಮಕ್ಕಳನ್ನ ಎಲ್ಲ ರೀತಿಯಲ್ಲಿ ಬುದ್ಧಿ ವಿದ್ಯೆಯನ್ನು ಕಲಿಸ್ತಕ್ಕಂಥ ಈ ಗುರುಗಳು, ಮತ್ತೆ ನಾವು ಹಲವಾರು ಋಣದಲ್ಲಿ ಇವತ್ತು ನಮಗೆ ಬಹಳ ಮುಖ್ಯವಾಗಿ ಅನ್ನ ಕೊಡ್ತಕ್ಕಂಥ ರೈತ ಇರ್ಬೋದು, ದೇಶ ಕಾಯ್ತಕ್ಕಂಥ ಯೋಧ ಇರ್ಬೋದು, ಜನ್ಮ ಕೊಟ್ಟಂತ ತಂದೆ ತಾಯಿ ಇರ್ಬೋದು, ಮತ್ತೆ ನಮಗೆ ವಿದ್ಯೆಯನ್ನ ಕಲಿಸಿದಂತ ಗುರುಗಳು ಇರ್ತದೆ. ಇವರನ್ನ ನಾವು ಸಾಯುವವರೆಗ ನೆನಪಿಸ್ಕೋಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತಿನ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬಹಳ ವಿಚಾರವನ್ನು ಹೇಳಿದ್ರು. ಇವತ್ತಿನ ನಮ್ಮ ಮೊಬೈಲ್ನ ಯುಗದಲ್ಲಿ ನಾವೆಲ್ಲ ಮೂಢರಾಗಿದ್ದೀವಿ, ಮೌಢ್ಯತೆಗೆ ಹೋಗಿದ್ದೀವಿ, ಮತ್ತೆ ನಮ್ಮೆಲ್ಲ ಸಂಸ್ಕಾರ, ಆಚಾರ, ವಿಚಾರಗಳನ್ನ ಮರಿತಾ ಇದ್ದೀವಿ. ನಾವು ಮರೆಯೋದು ಅಂದಿರೋ ಜೊತೆಗೆ ನಮ್ಮ ಮಕ್ಕಳಲ್ಲಿ ಕೂಡ ನಮ್ಮ ಭಾರತದ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು ಸಂಪೂರ್ಣವಾಗಿ ಕ್ಷೀಣಿಸ್ತಾರೆ. ಮತ್ತೆ ಎಲ್ಲರೂ ಕೂಡ ಇವತ್ತು ಎಲ್ಲರೂ ಕೂಡ ಒಂದು ಬಾಂಧವ್ಯ ಮತ್ತು ಒಟ್ಟು ಕುಟುಂಬ ಅಂತಕ್ಕಂಥದ್ದಿಲ್ಲ. ತಂದೆ ತಾಯಿಗಳು ಮತ್ತೆ ಮಕ್ಕಳಲ್ಲೇ ಕೂಡ ಬಾಂಧವ್ಯಗಳಿಲ್ಲ, ಅಣ್ಣ ತಮ್ಮಂದರಲ್ಲಿ ಬಾಂಧವ್ಯಗಳಿಲ್ಲ. ನಾವು ಬೆಳೆಸಿರ್ತಕ್ಕಂಥ ಸಂಸ್ಕಾರವನ್ನು ಕಲಿತಾ ಇದೀವಿ. ಇವತ್ತು ನಾವೇನಾದ್ರೂ ಆಗಲಿ ಆದರೆ ಮೊದಲು ಮಾನವರಾಗ್ತಕ್ಕಂಥ ಒಂದು ವಿಷಯವನ್ನು ತಿಳ್ಕೊಬೇಕಾಗ್ತದೆ. ಮಕ್ಕಳಲ್ಲಿ ಬಾಲ್ಯದಲ್ಲಿ ದೇಶಾಭಿಮಾನವನ್ನ ಮೂಡಿಸ್ತಕ್ಕಂಥ ಸಂಸ್ಕಾರವನ್ನು ಕಲಿಸಬೇಕಾಗ್ತದೆ. ದೇಶ ನಾವಿದ್ರೆ ನಾವೆಲ್ಲ ಇದ್ದಂಗೆ. ಮೊದಲಿಗೆ ಈ ದೇಶದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಸಂಸ್ಕಾರ, ಆಚಾರ, ವಿಚಾರಗಳನ್ನ ನಾವು ಮೈಗೂಡಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಮಕ್ಕಳಲ್ಲಿ ಬಾಲ್ಯದಲ್ಲಿ ಅವರಿಗೆ ಒಳ್ಳೆ ಸಂಸ್ಕಾರವಂತರನ್ನ ಕೊಟ್ಟು ನಾವು ಡಾಕ್ಟರ್ ಮಾಡೋದು, ಇಂಜಿನಿಯರ್ ಮಾಡೋದು ಅಥವಾ ಯಾವುದೋ ಬಿಸ್ನೆಸ್ ಮಾಡೋದು ಅದು ಇದ್ದೇ ಇರ್ತದೆ. ಅವನ್ನೆಲ್ಲ ಹೊರತುಪಡಿಸಿ ನಾವೆಲ್ಲ ಮಾನವರಾಗಬೇಕಾಗ್ತದೆ. ಮಾನವರಾಗಬೇಕಾದ್ರೆ ನಮ್ಮಲ್ಲಿ ಇವತ್ತು ಮಾನವತ್ವದ ಅಂಶಗಳು ಕಡಿಮೆ ಆಗ್ತದೆ. ಮತ್ತೆ ನಾನು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲ ತುಂಬಿ ತುಳುಕ್ತಾ ಇದೆ. ಈ ನಾನು ಅಂತಕ್ಕಂಥದ್ದನ್ನ ಬಿಡಬೇಕಾಗ್ತದೆ. ನಾವು ಅಂತಕ್ಕಂಥದ್ದನ್ನ ನಾವೆಲ್ಲ ಮನನ ಮಾಡಬೇಕಾಗ್ತದೆ. ಇದು ಶಾಲಾ ವಾರ್ಷಿಕೋತ್ಸವದಲ್ಲಿ ತಮ್ಮ ಮಕ್ಕಳು 1 ವರ್ಷದ ಸಾಧನೆ ಜೊತೆಗೆ ಅವರು ಸಂಸ್ಕಾರ ಕಲೆಯಲ್ಲಿ ಯಾವ ರೀತಿ ಕಲಿತು ಮುಂದೆ ಬಂದಿದ್ದಾರೆ, ಕ್ರೀಡೆಯಲ್ಲಿ ಹೆಂಗೆ ಬಂದಿದ್ದಾರೆ, ಮತ್ತೆ ಹಲವಾರು ಈ ಶಾಲೆಯಲ್ಲಿ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮತ್ತು ರಾಷ್ಟ್ರೀಯ ಹಬ್ಬದ ಕಾರ್ಯಕ್ರಮಗಳನ್ನ ಜೊತೆಗೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ವಿದ್ಯೆಯ ಜೊತೆಗೆ ನಾವು ಏನೆಲ್ಲ ಈ
ಚಿಕ್ಕ ಸಸಿ ಇದ್ದಂಥ ಈ ಬಾಲ್ಯದಲ್ಲಿ ನಾವು ಯಾವುದೇ ವಿದ್ಯಾ ಸಂಸ್ಕಾರವನ್ನು ಕೊಟ್ಟರೆ ಅದು ಬೆಳೀತದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಂದಿದ್ದೆ ಅಂತ. ಆದರೆ ಗಿಡವಾಗಿದ್ದಾಗ ನಾವು ಹೆಂಗ್ ಬೇಕಾದ್ರೂ ಬೆಂಡ್ ಮಾಡ್ಬೋದು. ಹಾಗೆ ಈ ಬಾಲ್ಯದಲ್ಲಿ ಈ ವಿದ್ಯಾರ್ಥಿ ದಶೆಯಲ್ಲಿ ನಾವು ಏನೆಲ್ಲ ನಮ್ಮ ಮೈಂಡ್ ಕೊಡ್ತೀವಿ ಅದನ್ನೆಲ್ಲವೂ ಕೂಡ ಉತ್ತಮವಾದ ಒಂದು ಸಂಸ್ಕಾರಯುತವಾದ ಮತ್ತೆ ಒಂದು ಅವರ ಬದುಕಲ್ಲಿ ನಾವು ಏನಾಗ್ತೀವಿ ಅಂತಲ್ಲ, ನಾವು ಸಮಾಜಕ್ಕೆ ಹೆಂಗೆ ಬದುಕ್ತೀವಿ, ಸಮಾಜದಲ್ಲಿ ಹೆಂಗೆ ಬದುಕ್ತೀವಿ, ದೊಡ್ಡವರಾದ್ಮೇಲೆ ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿ ಸಂಸ್ಕಾರವನ್ನು ಕೊಡಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಎಂಥ ಸಂಸ್ಕಾರವನ್ನು ಕಲಿಬೇಕು, ಮತ್ತೆ ಬಹಳ ಮುಖ್ಯವಾಗಿ ಈ ದೇಶದ ಋಣವನ್ನ, ಎಂಥ ತಂದೆ ತಾಯಿಗಳ ಋಣವನ್ನ, ಗುರುಗಳ ಋಣವನ್ನ, ನಮಗೆ ಅನ್ನ ಕೊಡ್ತಕ್ಕಂಥ ರೈತರ ಋಣವನ್ನ, ದೇಶ ಕಾಯ್ತಕ್ಕಂಥ ಯೋಧರ ಈ ಎಲ್ಲ ಅಂಶಗಳನ್ನ ಮಕ್ಕಳಲ್ಲಿ ಬಾಲ್ಯದಲ್ಲಿ ತಿಳಿಸಬೇಕಾಗ್ತದೆ. ಕೇವಲ ಪುಸ್ತಕ ಓದು ರ್ಯಾಂಕ್ ಬಲ್ಲ, ನಮ್ಮ ರ್ಯಾಂಕ್ ವಿದ್ಯಾಭ್ಯಾಸದ ಜೊತೆಗೆ ನಾವು ಸಮಾಜದಲ್ಲಿ ಹೆಂಗ್ ಬದುಕಬೇಕು ಅಂತಕ್ಕಂಥದ್ದನ್ನ ಈ ವಿದ್ಯಾರ್ಥಿಗಳಿಗೆ ಮೊದಲು ನಮ್ಮ ಹಿಂದಿನ ಕಾಲದಲ್ಲಿ ಗುರುಕುಲ ಶಿಕ್ಷಣದಲ್ಲಿ ಹಲವಾರು ಶಿಕ್ಷಣಗಳನ್ನ ಕೊಡ್ತಾ ಇದ್ರು. ಆದರೆ ಇವತ್ತಿನ ಯಾಂತ್ರಿಕದಲ್ಲಿ ಎಲ್ಲ ಫಾಸ್ಟ್ ಫುಡ್, ಫಾಸ್ಟಾಗಿ ತಿಂದು ಫಾಸ್ಟಾಗಿ ಕಲಿತು ಫಾಸ್ಟಾಗಿ ನಾವೆಲ್ಲ ಮರಿತಾ ಇದ್ದೀವಿ. ಹಾಗಾಗಿ ನನ್ನನ್ನು ಕರೆಸಿ ಈ ಶಾಲಾ ವಾರ್ಷಿಕೋತ್ಸವದಲ್ಲಿ ನನ್ನೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮೇಡಮ್ ಅವರಿಗೆ ಅನಿರೀಕ್ಷಿತವಾಗಿ ನಮ್ಮ ಬಿಳೆಕಳ್ಳಿಯ ಮಹಿಳಾ ಸಮಾಜದವರು ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ ಅವರ ಅಧ್ಯಕ್ಷರು ಬಂದಿದ್ದಾರೆ. ಮೇಡಮ್ ಅವರು ಕೇಳಿ ಫೋನ್ ಮಾಡಿ ತಾವು ಬರಬೇಕು ಅಂತೇಳಿ ತಮ್ಮ ಶಾಲೆಯ ಕಾರ್ಯಕ್ರಮ ನೋಡಿ ಬಹಳ ಖುಷಿ ಆಯಿತು. ಮತ್ತೆ ನಿಮ್ಮ ಶಾಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯೋದ್ರ ಜೊತೆಗೆ ಇವತ್ತಿನ ಹೆಚ್ಚಿನ ಅಂಕ ಪಡೆದಂಥ ಶಾಲಾ ವಿದ್ಯಾರ್ಥಿಗಳು ಅವ್ರನ್ನ ಸನ್ಮಾನ ಮಾಡಿದ್ರಿ. ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿ SSLC ಬಂದಿರತಕ್ಕಂಥ ಎಲ್ಲ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ತಕ್ಕಂಥ ಉನ್ನತ ಶ್ರೇಣಿಯಲ್ಲಿ ಮುಂದೆ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ನೀವೆಲ್ಲ ಪಾಸ್ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ನೆರೆದಿರ್ತಕ್ಕಂಥ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಮತ್ತೆ ನಮ್ಮೆಲ್ಲ ಶಿಕ್ಷಕರಿಗೂ ಈ ಶಾಲಾ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರ್ತಾ ಬಲೋ ಭಾರತ್